ಸ್ವಾಮಿ ಬಂದ ನಂತರ ನಾನು ಬಂದೆ. ನಾನು ಪ್ರಿಪೇರ್ ಆಗಿಲ್ಲ, ನಾನು ಒಂದ್ಸಲ ಮಾಡಿಸ್ತೇನೆ. ಅಲ್ಲ, ಕಾಂಗ್ರೆಸ್ನವರು ಮೂಢ ಹಗರಣದಲ್ಲಿ ಪ್ರತಿಭಟನೆನ ಯಾರ ವಿರುದ್ಧ ಮಾಡ್ತಾರೆ? ಮೂಢ ಹಗರಣ ಮಾಡಿರೋರು ಯಾರು? ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಕುಟುಂಬದವರು. ಪ್ರತಿಭಟನೆ ಮಾಡಬೇಕಾಗಿರೋದು ಕಾಂಗ್ರೆಸ್ನವರು, ಅವ್ರ ವಿರುದ್ಧ. ನಮ್ಮ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾರೆ ನೋಡಿ? ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವರು ಅಂದರೆ ಅವ್ರ ಕುಟುಂಬದವರು 2-3 ರೀತಿಯ ತಪ್ಪುಗಳನ್ನ ಮಾಡಿದ್ದಾರೆ. ಅದನ್ನು ಮುಚ್ಚಿಟ್ಕೊಳ್ಳೋಕೆ ಆಗೋದೇ ಇಲ್ಲ. ನಾವೀಗ ಹೆಚ್ಚು ಕಡಿಮೆ 3ನೇ ತಾರೀಕಿಂದ ಆಗಸ್ಟ್ 3ನೇ ತಾರೀಕಿಂದ ಒಂದು ಪಾದಯಾತ್ರೆ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾ ಇದ್ದಾರೆ. ಟೆಂಟೇಟಿವ್ ಆಗಿ 3ನೇ ತಾರೀಕು ಅಂತ ಅಂದ್ಕೋತಾ ಇದ್ದೀವಿ, ಬೆಂಗಳೂರಿಂದ ಮೈಸೂರವರೆಗೆ. ಸೊ ಇಲ್ಲಿ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಆನ್ಸರ್ ಮಾಡಬೇಕಾಗಿದ್ದಂಥ ವಿಚಾರಗಳಿಗೆ ಮೀಡಿಯಾದ ಮುಂದೆ 2 ಗಂಟೆ ಆನ್ಸರ್ ಮಾಡಿದ್ದಾರೆ. ಅವರು ಆನ್ಸರ್ ಮಾಡಿರೋದು 2 ಅಂಶಗಳನ್ನು ಮರೆಮಾಚಿ ಆನ್ಸರ್ ಮಾಡಿದ್ದಾರೆ. ನಾನಾಗಲಿ ನಮ್ಮ ಪಕ್ಷದವರಾಗಲಿ ಎಲ್ಲೂ ಕೂಡ ನಿಂಗ ಸನ್ ಆಫ್ ಜೌರನ್ಗೆ ಗ್ರಾಂಟೆಡ್ ಲ್ಯಾಂಡ್ ಅದು PTCL ಆಕ್ಟ್ ಅಟ್ರಾಕ್ಟ್ ಆಗುತ್ತೆ ಅಂತ ನಾವೆಲ್ಲೂ ಹೇಳಿಲ್ಲ. ನಿಂಗ ಸನ್ ಆಫ್ ಜೌರ 1935ರಲ್ಲಿ ಸರ್ಕಾರದ ಆಕ್ಷನ್ನಲ್ಲಿ 3 ಎಕರೆ 16 ಕುಂಟೆ ಜಮೀನನ್ನ ಖರೀದಿ ಮಾಡಿರೋದು. ಈ ಖರೀದಿ ಮಾಡಿರೋ ಜಮೀನು ಸ್ವಯಾರ್ಜಿತ. ನಿಂಗ ಸತ್ತೋದ್ಮೇಲೆ ಅದು ಪಿತ್ರಾರ್ಜಿತ ಆಯಿತು. ನಿಂಗನಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು. ಈ 3 ಜನರಿಗೆ ಈ ಆಸ್ತಿ ಭಾಗ ಸಿಕ್ಕಬೇಕು. ಆದರೆ ಈ ಆಸ್ತಿನ ಮಾರಾಟ ಮಾಡಿರೋದು ಯಾರು ಅಂತಂದರೆ ದೇವರಾಜು, 3ನೇ ಮಗ. ಇನ್ನಿಬ್ಬರಿಗೆ ಗೊತ್ತಿಲ್ಲ. ಅವರು ಸಹಿ ಮಾಡಿದ್ದಾರೆ ಅಂತ ಒಂದು ಸಮರ್ಥನೆ ಕೊಡ್ತಾ ಇದ್ದಾರೆ. ಸಹಿ ಮಾಡಿರೋದು ಯಾರಿಗೆ ಅಂತಂದರೆ ನಿಂಗಯ್ಯ ಸತ್ತೋದ್ಮೇಲೆ 1992ರಲ್ಲಿ ಪೌತಿ ಖಾತೆ ಮಾಡ್ತಾರೆ. ಆ ಪೌತಿ ಖಾತೆನ ದೇವರಾಜು ಹೆಸರಿಗೆ ಮಾಡಿಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಇಬ್ಬರು ಅಣ್ಣದಿರು ಮಕ್ಕಳು ಸೈನ್ ಮಾಡಿದ್ದಾರೆ. ಖಾತೆ ಮಾಡಿಸ್ಕೊಳ್ಳೋಕ್ಕೆ ಸೈನ್ ಮಾಡಿ ಕೊಟ್ಟಿದ್ದಾರೆ ಹೊರತು ಮಾರಾಟ ಮಾಡೋಕ್ಕಲ್ಲ. 92ರಲ್ಲಿ ಪೌತಿ ಖಾತೆ ಆಗಿದೆ. ಆ ಜಮೀನು ಸಿದ್ದರಾಮಯ್ಯನವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿರ್ತಕ್ಕಂಥದ್ದು 2004ರಲ್ಲಿ. 2004ರಲ್ಲಿ ಮಲ್ಲಯ್ಯನ ಕುಟುಂಬದವ್ರು ಏನಾದರೂ ಸಹಿ ಮಾಡಿದಾರ ಮಾರಾಟ ಮಾಡಲಿಕ್ಕೆ? ಮೈಲಾರಯ್ಯನ ಮಕ್ಕಳು ಮಾಡಿದಾರ? ಮಾಡಿಲ್ಲ. ಇದು ಸೀರಿಯಸ್ ವೈಲೇಷನ್. ದಲಿತರನ್ನ ಹಿಂಗೆ ದಿಕ್ಕು ತಪ್ಪಿಸಿ ಇವ್ರ ಕುಟುಂಬದವರು ಜಮೀನು ತಗೊಂಡಿದ್ದಾರೆ. ಸೊ ಇದು ದೊಡ್ಡ ತಪ್ಪಾಗಿದೆ. ಈ ತಪ್ಪಿಗೆ ಉತ್ತರ ಹೇಳಬೇಕಾಗ್ತದೆ. ಸಮರ್ಥನೆ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರು ಇದಕ್ಕೆ. ಸೊ ಇನ್ನೂ ಅನೇಕ ತಪ್ಪುಗಳಾಗಿದೆ. ಅದನ್ನು ಪಾದಯಾತ್ರೆಯಲ್ಲಿ ನಾವು ಮಾತಾಡ್ತೀವಿ. ನಮ್ಮ ಪಕ್ಷ 3ನೇ ತಾರೀಕಿಂದ ಹೆಚ್ಚು ಕಡಿಮೆ 10, 11, 12ನೇ ತಾರೀಕುವರೆಗೆ 7 ದಿನಗಳ ಕಾಲ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಾವು ಇದನ್ನು ಬಿಡಲ್ಲ. ಮೈಸೂರು ನಂಜುಂಡ ಸ್ವಾಮಿ ಬಂದ ನಂತರ ನಾನು ಬಂದೆ. ನಾನು ಪ್ರಿಪೇರ್ ಆಗಿಲ್ಲ.